ಮಳೆಗಾಲಕ್ಕೆ ಈ ತರ ಕಡುಬು ಮಾಡಿ ವಾರದಲ್ಲಿ 4 ದಿವಸ ಇದನ್ನೇ ಬಿಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮಮ್ಮಿ ಏನು ಸ್ಪೆಷಲ್ ಮಾಡ್ತಿದ್ದಾರೆ ನನಗೆ ನೋಡಿ. ಏನು ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ಏನು ಮಾಡ್ತಿದೀಯಾ? ವಾ ಬಾ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸರಿ. ನೆನೆದಿರೋ ಕಡಲೆಬೇಳೆ ಹಾಕೊಳ್ಳುವ, 5 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು ಇಷ್ಟು ಹಾಕ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳುವ. ಓಕೆ, ಅಷ್ಟೊಂದು ಸ್ಮೂತ್ ಏನು ಬೇಡ, ತರ್ತರಿಯಾಗಿ ಮಾಡ್ಕೊಂಡ್ರೆ ಸಾಕು. ಫುಲ್ ಇಷ್ಟು ಸಾಕು, ಸಿಗಲ್ಲ ಬ್ರೌನ್ ಬರಲಿ ಕಲರು. ಗಿರಿ ಅಂತ ಕರಿತೀವಿ. ನಿಮ್ಮ ಸೈಡ್ ಏನೋ ಪಲ್ಯ ಅಂತೀರಾ ಅಂತ ಕಮೆಂಟ್ ಮಾಡಿ. ಕೆಲವೊಂದು ಥರ ಕರೀತಾರೆ. ನಂಗಂತೂ ಫೇವ್ರೇಟು ಜೋಳದ ರೊಟ್ಟಿ ಬಿಸಿ ಬಿಸಿ ಇದ್ರಂತೂ ಬಾ ಸ್ವರ್ಗ. ಅಯ್ಯೋ, ಈ ಪಲ್ಯ ಮಾಡ್ಬೇಕಾದ್ರೆ ಪ್ಲೇಸ್ ಸಾಕಾಗಲ್ಲ. ಬೆಂದ ಮೇಲೆ ಸೊಪ್ಪೆ ಕಾಣಲ್ಲ, ಆ ಥರ ಇದೊಂದು. ಈರುಳ್ಳಿ ಎಲ್ಲ ಹಾಕಿದ್ರೂ ಚೆನ್ನಾಗೇ ಬರುತ್ತೆ. ಬಟ್ ಈ ಥರ ತಾಳಿಸ್ಬಿಟ್ಟು ತಿಂದರೆ ಅದ್ರದ್ದು ಏನಿದೆ ಅಲ್ವಾ ರಸ ಎಲ್ಲ ಒಂಥರ ಟೇಸ್ಟ್, ಬೆಳ್ಳುಳ್ಳಿ ಫ್ಲೇವರು ಸೂಪರಾಗಿ ಬರುತ್ತೆ ನಿಜವಾಗ್ಲೂ. ನಮ್ಮ ಸೈಡ್ ಅಂತೂ ಇವಾಗ ಕೇಳೋದು ಬೇಡ, ಬರೀ ಇದು. ಬೇಕಿದ್ರೆ ಹಾಕೋಬೋದು, ಕೆಲವ್ರು ಹಾಕಲ್ಲ. ಸಾಲ್ಟು ಅದನ್ನು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಅರಿಶಿಣ ನಾನೇ ಸ್ವಲ್ಪ ನೋಡ್ಬೋದು. ಇದು ದಂಟು ಏನಿದೆ ಅಲ್ವಾ, ಇದನ್ನ ಇಷ್ಟು ಸ್ವಲ್ಪ ಆಚೆ ಈಚೆ ಮಾಡ್ಕೋತೀನಿ. ಅಂದರೆ ಕಡುಬೆಲ್ಲ ಹಾಕೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಳಗಡೆ ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ಬಿಡಿ. ಇಲ್ಲಾಂದರೆ ಕಡುಬು ಸ್ಟೀಮೆಲ್ಲ ಮಾಡಿದ್ರೆ ಅಷ್ಟೊಂದು ಟೇಸ್ಟೇ ಬರಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಊರಾಚೆ ಇದ್ರೆ ಸೊಪ್ಪಿಂದೆಲ್ಲ ಇದು ಸಿಗುತ್ತೆ, ಸೊಪ್ಪೆಲ್ಲ ಜೋಳದ್ದು ದಂಟೆಲ್ಲ ಸಿಗುತ್ತಲ್ವಾ. ಓಕೆ, ಈ ಥರ ಇಟ್ಕೊಂಡು ಇದ್ರ ಮೇಲೆ ಕಡುಬು ಹಾಕೋತೀನಿ. ಪಲ್ಯ ಆಯಿತು, ಅದು ಸ್ವಲ್ಪ ನೀರು ಬಿಟ್ಟು ಸೊಪ್ಪು ಕಾಣ್ತಾ ಇತ್ತು. ಇಷ್ಟಾಗಿದೆ. ಪುಟಾಣಿ ಪೌಡ್ರ್ ಹಾಕೋತಿದ್ದೀನಿ. ಇಷ್ಟು ಮೆತ್ತಗಾದ್ರೆ ಅದೊಂಥರ ತಿಂದಂಗೆ ಆಗಲ್ಲ, ಪಲ್ಯ ಟೇಸ್ಟು ಬರಲ್ಲ. ಸೊ ಹಂಗಾಗಿ ನೋಡಿ ಸಾಕು, ಇದಾಗಿದೆ. ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೀರು ಇಟ್ಕೊಂಡಿದ್ದೀನಿ, ಕೆಳಗಡೆ ಇದು ಅಂಟ್ಕೊಳ್ಳುತ್ತೆ, ಮೇಲ್ಗಡೆಯಲ್ಲಿ ಹಾಕಿಬಿಟ್ರೆ ಚೆನ್ನಾಗಾಗುತ್ತೆ. ಕಡುಬು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟೆಲ್ಲ ರೆಡಿಯಾಗಿದೆ. ದಪ್ಪ ಬೇಕಿದ್ರೆ ದಪ್ಪನ ಮಾಡ್ಕೋಬೋದು, ತೆಳು ಬೇಕಿದ್ರೆ ತೆಳು ಮಾಡ್ಕೋಬೋದು. ದಪ್ಪ ಆದರೆ ಸ್ವಲ್ಪ ತಿಂದಂಗೆ ಆಗುತ್ತೆ. ಅಷ್ಟು ತೆಳು ಸ್ವಲ್ಪ ತುಂಬ ಹೊತ್ತು ನೆನೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸಖತ್ತಾಗಿ ಟೇಸ್ಟ್. ಸಾಕು, ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ದಪ್ಪ ಏನು ಬೇಡ ಅಂತ ಹೇಳ್ಬಿಟ್ಟು ಅದು ನೀರು ಕಾಯ್ತಾ ಇದೆ ಅಲ್ಲಿ. ಚಿಕ್ಕದು ಬೇಕು ಅಂದರೆ ಮಾಡ್ಕೋಬೋದು. ಚಿಕ್ಕದಾದರೆ ತುಂಬ ಲೇಟ್ ಆಗುತ್ತೆ, ಸ್ವಲ್ಪ ದೊಡ್ಡದಾದರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಚೆನ್ನಾಗಿ ಬೆಂದಿದೆ ಪೂರ್ತಿ. ಅದು ಈ ಥರ ಹಾಕೊಂಡ್ಬಿಡಿ. ಎಣ್ಣೆ ಹಾಕಿ ಇದು ಸ್ಟೀಮಿಂಗ್ ಮಾಡೋಕ್ಕೆ ಸ್ವಲ್ಪ ಹೊತ್ತು ಫುಲ್ ಇಟ್ಬಿಡಿ. ಲೋ ಫ್ಲೇಮ್ ಬೇಡ, ಫುಲ್ ಇಟ್ಬಿಡಿ, ಬೇಗ ಆಗುತ್ತೆ. ಲೋ ಫ್ಲೇಮ್ ಆಗಿದೆ, ನೋಡೋಣ. ಸ್ವಲ್ಪ ನೋಡ್ಕೊಂಡು ತೆಗಿಬೇಕು. ನೋಡಿ ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಪದ್ರ ಬಂದಿದೆ ನೋಡಿ. ತೆಳ್ಳಗೆ ಚೆನ್ನಾಗಿದ್ದಾವೆ. ಮಳೆಗಾಲದಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಫುಡ್ ಆ್ಯಕ್ಚುಲಿ. ಹೊರಗಡೆ ಅದು ಇದು ಬರ್ಗರು ಏನೇನೋ ತಿನ್ನೋ ಬದಲಿ ಈ ಥರದ ಮಕ್ಕಳಿಗೆ ಫುಡ್ ಮಾಡಿಕೊಡಿ. ನಿಜವಾಗ್ಲೂ ವಾರದಲ್ಲಿ ಒಂದು 3-4 ಸಾರಿ ಆದರೂ ಕೇಳ್ತಾರೆ. ಈ ಕಡುಬು ಬೆಲ್ಲ, ತುಪ್ಪ ಅದ್ರ ಜೊತೆ ತಿಂದ್ರಂತೂ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ವಾವ್, ಖಾರ ಅಂಬ ಚಟ್ನಿ ಸೂಪರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.